CSK ಟೀಮ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಸಿಕ್ಕಾಪಟ್ಟೆ ದುರಂಕಾರ. ಅವ್ರು 5 ಟ್ರೋಫಿ ಗೆದ್ಬಿಟ್ಟಿದಾರಲ್ಲ, ಅವ್ರು ಏನು ಮಾಡೋದು ಕರೆಕ್ಟ್, ನಾವು ಏನು ಡಿಸಿಷನ್ ತಗೊಂಡು ಕರೆಕ್ಟ್ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಸುಮ್ಮನೆ ಯಾವಾಗಲೂ ನಮ್ಮ RCB ಫ್ಯಾನ್ಸ್ ಹೇಳ್ತಿರ್ತಾರಲ್ಲ ಲಾಲಿಪಾಪು ಅಂತ. ನಾವು ಕಪ್ ಗೆದ್ದಾಯ್ತು, ಇವಾಗ ನೀವು ಲಾಲಿಪಾಪ್ ಅಲ್ಲ ಅದನ್ನ ಇಟ್ಕೊಳ್ಳೋಕ್ಕೂ ಆಗಲ್ಲ ನಿಮಗೆ, ಆ ಥರ ಪರಿಸ್ಥಿತಿ ಆಗಿದೆ. ಫಸ್ಟ್ ಆಫ್ ಆಲ್ ಅವ್ರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 22 ಬಾಲ್ ಆಡಿದ್ದಾರೆ, ಅದರಲ್ಲಿ 28 ರನ್ ಹೊಡೆದಿದ್ದಾರೆ. ಇದೇನು ಟೆಸ್ಟ್ ಮ್ಯಾಚಾ ಒನ್ ಡೇ ಮ್ಯಾಚಾ? ಅದು ಒಳ್ಳೆ ಬ್ಯಾಟಿಂಗ್ ಪಿಚ್ ಬೇರೆ ಇತ್ತು. ಇವಾಗ ಏನು ಗೊತ್ತಾ, ಮೊದಲು ಥರ 200 ನೋಡಿದ್ರೆ ಸಾಕಪ್ಪ ಅನ್ನೋ ಥರ ಇಲ್ಲ. 250 ಆ ಥರ ಟಾರ್ಗೆಟ್ ಮಾಡಬೇಕು ಗೆಲ್ಲಬೇಕು ಅಂದರೆ. 250 ಇಸ್ ನ್ಯೂ 200 ಇವಾಗ. ಅದೇ ಥರ ನೋಡಿ ಅವ್ರ ಕಡೆ ಪ್ರಿಯಾಂಚಾರ್ಯ 11 ಬಾಲ್ ಅಷ್ಟೇ ಆಡಿದ್ದು, 39 ರನ್ ನೋಡಿದ್ರು ಔಟ್ ಆದರು. ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ರಿಗೆ ಕೊಟ್ಟಿದ್ದು, ಜಾಸ್ತಿ ರನ್ಸ್ ಹೊಡೆದವ್ರಿಗೆಲ್ಲ ಕೊಡಲಿಲ್ಲ. ಆಮೇಲೆ ಜಡೇಜಾ ಅವ್ರನ್ನ ಪಾಪ ಅವ್ರು ಇಷ್ಟು ವರ್ಷ ನಿಯತ್ತಾಗಿ CSK ಆಡಿದ್ದಕ್ಕೆ ಸರಿಯಾಗಿ ಮಾಡಿ ಬಿಟ್ಟರು ಅವ್ರನ್ನ ಬಿಟ್ಬಿಟ್ಟು ಯಾರೋ ಇಬ್ಬರು ಪಾಪ ಚಿಕ್ಕ ಹುಡುಗರನ್ನ ತೊಗೊಂಡ್ರು, ಪ್ರಶಾಂತ್ ವೀರು, ಕಾರ್ತಿಕ್ ಶರ್ಮಾ ಅಂತ. ಅವ್ರು ಬಿಡಿ ಪಾಪ ಅವ್ರದ್ದೇನೂ ತಪ್ಪಿಲ್ಲ 14 ಕೋಟಿ ಕೊಟ್ಟಿದ್ದಕ್ಕೆ. ಬಟ್ ಯಾಕೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಅಂದರೆ ನಮ್ಮ ಕೈ ಇಡಬೇಕಲ್ವಾ? ಅವ್ರು ಬೌಲಿಂಗ್ ಮಾಡ್ತಾರಂತೆ ಪ್ರಶಾಂತ್ ವೀರು, 1 ಓವರ್ ಬೌಲಿಂಗ್ ಕೊಡಲ್ಲ, ಅವ್ರ ಕೈಲಿ ಬೌಲಿಂಗ್ ಮಾಡಿಸಲ್ಲ. ಆಮೇಲೆ ಲೆಗ್ ಸ್ಪಿನ್ನರ್ ಆಗಿ ರಾಹುಲ್ ಚಾರ್ ಅವ್ರನ್ನ ಆಡಿಸಿದ್ರು. ಅಲ್ಲ, ಅವ್ರು CSK ಟೀಮಲ್ಲೇ ನಮ್ಮ ಶ್ರೇಯಸ್ ಗೋಪಾಲ್ ಅವರು ಇದ್ದಾರೆ, ಎಷ್ಟು ಚೆನ್ನಾಗಿ ಆಡಿದ್ದಾರೆ ಈ ಸಲ ರನ್ನಿ ಸೀಸನ್, ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತಲ್ವಾ? ಆಮೇಲೆ ಇಬ್ಬರು ಫಾರಿನ್ ಪ್ಲೇಯರ್ಸ್ನ ಆಡಿಸಿದ್ದೇನೆ CSK ಅವರು. ಅವ್ರು ಬೇರೆ ಹಂಗನೆ ಆಪ್ಷನಲ್ಲಿ ಏನು ಮಾಡ್ತಿದ್ರು, ಯಾರನ್ನೂ ತೊಗೊಂಡಿಲ್ಲ ನೆಟ್ಟಿಗಿರೋರ್ನ. ಆ ಡೆವಾಲ್ ಬ್ರೇವಿಸ್ ಬಂದಿರೋದು ಹೆಂಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಲಾಸ್ಟ್ ಸೀಸನ್, ಇವ್ರೇನು ಆಪ್ಷನಲ್ಲಿ ತೊಗೊಂಡಿದ್ದಲ್ಲ. ಹಂಗಂದ್ರೆ ಒನ್ ಆಫ್ ದ ವರ್ಸ್ಟ್ ಎವರ್ ಆಪ್ಷನ್ಸ್ ಅವ್ರು ಮಾಡಿರೋದು, ಟೀಮೇ ತೊಗೊಂಡಿಲ್ಲ. ಆಮೇಲೆ ಪಂಜಾಬ್ ಅವ್ರು ಬ್ಯಾಟಿಂಗ್ ಆಡುವಾಗಲೂ ಅಷ್ಟೇ, ಒಂದು 10 ಓವರ್ ಆದ ತಕ್ಷಣ ಇವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಂಥರ ಅಯ್ಯೋ ಏನಪ್ಪ ಅನ್ನೋ ಥರ. ಅಲ್ಲ, IPL ಟೂರ್ನಮೆಂಟ್ ಇದು, ಈ ಥರ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಆಡಿದ್ರೆ ಅದು ಸ್ಟಾರ್ಟಿಂಗಲ್ಲೇ ಹೆಂಗೆ ನಡೆಯುತ್ತೆ? CSK ಟೀಮ್ದು ಕೊಬ್ಬು ಬೀಳ್ಸೋದು ಇನ್ನೂ ತುಂಬ ಇದೆ. ನಾಳೆ RCB ಮೇಲೆ ಮ್ಯಾಚ್ ಇದೆ, ಸರಿಯಾಗಿ ಹೊಡಿಬೇಕು RCB ಅವರು. ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಮ್ಯಾಚು, ಗೆಲ್ಲೇಬೇಕು. ಗೆಲ್ಲದಲ್ಲದೆ ಒಂದು ಸ್ಟೇಟ್ಮೆಂಟ್ ವಿನ್ ಆಗ್ಬೇಕು ಗೈಸ್. ಯಾಕೆಂದ್ರೆ ಇಷ್ಟು ವರ್ಷ ಮೊದಲೆಲ್ಲ ಅವ್ರು ನಮ್ಮನ್ನು ಡಾಮಿನೇಟ್ ಮಾಡಿದ್ರು CSK ಅವರು, ಅವ್ರ ಹಳೆ ಇಯರ್ಸಲ್ಲಿ. ಇವಾಗಿದೆ ನಮ್ಮ ಟೈಮ್. RCB ಅವರು ಇವಾಗ ಸರಿಯಾಗಿ ಡಾಮಿನೇಟ್ ಮಾಡಬೇಕು, ಸ್ಟೇಟ್ಮೆಂಟ್ ವಿನ್ ಮಾಡಬೇಕು ಇವ್ರ ಮೇಲೆ.